ಕಪ್ಪು ಮುಷ್ಟಿಯಲ್ಲಿ ಸಿಲುಕಿ ಶಿಕ್ಷಣ ಎಂಬುದನ್ನು ವ್ಯಾಪಾರದ ವಸ್ತುವನ್ನಾಗಿದ್ದಾರೆ. ನೆಪ ಮಾತ್ರಕ್ಕೆ ಸಚಿವರನ್ನೆಲ್ಲ ದಕ್ಷಿಣನೆಲ್ಲ ಪೂರ್ವವೆಲ್ಲ ಪಕ್ಷ ಇಲ್ಲ. ಶಾಲೆ ಬಿಟ್ಟ ಮಕ್ಕಳನ್ನು ಮೊದಲೇ ಶಾಲೆಗೆ ಅಂತ ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಇವ್ರಿಗೆ ಎಷ್ಟು ಬಾಲ್ ಇದೆಯಾ ಶಿಕ್ಷಣ ಇಲಾಖೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಗುರುಕುಲದಿಂದ ಪ್ರಾರಂಭವಾದ ಶಿಕ್ಷಣ ಇವತ್ತು ಬಹುರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳ ಕಪ್ಪು ಮುಷ್ಟಿಯಲ್ಲಿ ಸಿಲುಕಿ ಶಿಕ್ಷಣ ಎಂಬುದನ್ನು ವ್ಯಾಪಾರದ ವಸ್ತುವನ್ನಾಗಿದ್ದಾರೆ. ನೆಪ ಮಾತ್ರಕ್ಕೆ ಸಚಿವರಿದ್ದಾರೆ, ಮತ್ತೆ ಶಿಕ್ಷಣ ಇಲಾಖೆ ಇದೆ. ಇನ್ಯಾವುದು ಏನು ಉತ್ತರನೂ ಇಲ್ಲ, ದಕ್ಷಿಣನೂ ಪೂರ್ವವೆಲ್ಲ ಪಕ್ಷ ಇಲ್ಲ. ಪ್ರತಿ ವರ್ಷ ಸರ್ಕಾರಿ ಶಾಲೆಗಳ ಅಭಿಯಾನ, ಶಾಲೆ ಬಿಟ್ಟ ಮಕ್ಕಳನ್ನು ಮೊದಲೇ ಶಾಲೆಗೆ ಅಂತ ಹೇಳ್ಬಿಟ್ಟು ಅಭಿಯಾನ ಮಾಡಿ ಅದರಲ್ಲೂ ಕೋಟಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಯಾವ ಮಕ್ಕಳನ್ನ ಕರ್ಕೊಂಡು ಹೋಗಿ ಕೂಲಿ ಕರ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇಲ್ಲ. ಇನ್ನೊಂದರೆ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯ ಇಲ್ಲ, ಸಮಯಕ್ಕೆ ಸರಿಯಾಗಿ ಅಲ್ಲಿ ಪಠ್ಯ ಪುಸ್ತಕ ಸಮವಸ್ತ್ರ ಸುರಿತಾ ಇಲ್ಲ. ಅದನ್ನೇ ನೆಪ ಇಟ್ಕೊಂಡು ಖಾಸಗಿ ಕಾಲೇಜುಗಳಂತಂದ್ರೆ CBSE ICSE ಅಂತ ಹೇಳ್ಬಿಟ್ಟು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣಕ್ಕಾಗಿ ಭವಿಷ್ಯಕ್ಕಾಗಿ ನಮ್ಮ ಶಾಲೆಯನ್ನು ಸೇರಿಸಿ ಅದನ್ನು ಆ ಮಕ್ಕಳು ಅವರೇ ಹೋಗ್ತಾರೆ, ಅವರೇ ಪೋಷಕರು ಮನವೊಲಿಸ್ತಾರೆ. ಆ ಮಕ್ಕಳನ್ನ ದಾಖಲಾತಿ ಮಾಡ್ಕೊಳಕ 15,000 ರೂಪಾಯಿ ಫೀಸ್ ಅಂತೆ, ಮುಂಗಡ ಹಣ. ಅದು ಯಾರು ಕೊಡ್ಬೇಕು ಏನಂತೂ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಇವ್ರಿಗೆ ಎಷ್ಟು ಬಾಲ್ ಇದೆಯಾ ಶಿಕ್ಷಣ ಇಲಾಖೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಸಮವಸ್ತ್ರನೂ ಕೊಡಲ್ಲ, ಪಠ್ಯ ಪುಸ್ತಕನೂ ಕೊಡಲ್ಲ, ಏನೂ ಕೊಡಲ್ಲ. ಇವರು ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಿಕ್ಷಣ ಇಲಾಖೆಯಿಂದ ಲೂಟಿ ಮಾಡುವಂತಹ ಇಲಾಖೆಯಾಗಿ ಮಾರ್ಪಟ್ಟೈತೆ. ನಾವು ಕೇಳ್ತಾ ಇರೋದೇನ್ ಗೊತ್ತಾ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪರವಾನಗಿ ಪಡೆದಿರುವಂತಹ ಶಿಕ್ಷಣ ಸಂಸ್ಥೆಗಳು ಆಂಧ್ರದವ್ರು ಮಾರಾಟ ಮಾಡ್ಬಿಟ್ರು. ಅವರು ಹೈಫೈ ಎಜುಕೇಶನ್ ಅಂತ ಹೇಳ್ಬಿಟ್ಟು ಪಾಪ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ರೀ ಕೆಜಿಗೆ 1 ಲಕ್ಷ ಲೂಟಿ ಮಾಡ್ತಾ ಇದ್ದಾರೆ. ಈ ಕೂಡಲೇ ಶಿಕ್ಷಣ ಸಚಿವರಿಗೆ ಮತ್ತು ಉಪನಿರ್ದೇಶಕರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಸಾಂಕೇತಿಕ ಮಾಡ್ತಾ ಇರೋದು 1 ವಾರದ ಒಳಗೆ ಕೋಲಾರ ಜಿಲ್ಲಾದ್ಯಂತ ಇರುವ ಅನಧಿಕೃತ ಶಾಲೆಗಳ ಬಗ್ಗೆ ಕರಪತ್ರ ಮುಖದ ಪೋಷಕರಲ್ಲಿ ಜಾಗೃತಿ ಮೂಡಿಸಬೇಕು. ಶುಲ್ಕ ನಿಯಂತ್ರಣಕ್ಕೆ ಮತ್ತೆ ಖಾಸಗಿ ಶಾಲೆಗಳ CBSE ICSE ನಿಯಂತ್ರಣಕ್ಕೆ ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಶೀಘ್ರದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ವಿತರಣೆ ಮಾಡಬೇಕು. ಮತ್ತೆ ಇಲ್ಲಿ ಸ್ಥಳೀಯವಾಗಿ ಪರವಾನಗಿ ಪಡೆದು ಆಂಧ್ರಗೆ ಮಾರಾಟ ಮಾಡಿರುವ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರ ಪರವಾನಗಿಯನ್ನು ರದ್ದು ಮಾಡಬೇಕಂತೇಳಿ ರೈತ ಸಂಘದಿಂದ ಒಂದು ಮಾನವೀಯತೆಯಿಂದ ಮನವಿ ಮಾಡ್ತಾ ಇದೀವಿ. ಈ ನಮ್ಮ ಒಂದು ಸರಳವಾದ ಮಾನವೀಯತೆಯ ಮನವಿಗೆ ಸ್ಪಂದಿಸದೇ ಇದ್ದರೆ ಮುಂದಿನ ವಾರ ಜಾನುವಾರುಗಳು ನಾಯಿಗಳ ಸಮೇತ ಈ ಒಂದು ಉಪನಿರ್ದೇಶಕ ಶಿಕ್ಷಣ ಇಲಾಖೆಯ ಕಚೇರಿ ಮುಂದೆ ಹರಾಜು ಹಾಕುವ ಮುಖಾಂತರ ಆ ಒಂದು ಶಿಕ್ಷಣ ಸಮಸ್ಯೆಗಳ ಭ್ರಷ್ಟಾಚಾರವನ್ನು ಸಾರ್ವಜನಿಕವಾಗಿ ಹರಾಜು ಹಾಕುವ ಎಚ್ಚರಿಕೆಯನ್ನು ನೀಡ್ತಾರೆ.